ರಚಿತಾ ಅವರು ಲೀಡ್ ಹೀರೋಯಿನ್ ಆಗಿ ಹೆಚ್ಚು ಸಿನಿಮಾ ಕಾಣಿಸ್ಕೊಂತ ಬರ್ತಾರೆ. ಸಡನ್ ಆಗಿ ಒಂದಿಷ್ಟು ಪೋಷಕ ಬಂದರೆ ಕೆಲವು ರೋಲ್ ಮೇಲೆ ಹೋಗುವಂಥಕ್ಕೆ ಕೂಲಿನಾಗಿರ್ಬೋದು. ಈಗ ಲ್ಯಾಂಡ್ ಸಿನಿಮಾದಲ್ಲಿ ಕೂಡ ಒಂದು ತಾಯಿ ರೋಲ್. ಯಾಕೆ ಈ ಥರದ್ದು ನಿರ್ಧಾರಗಳು? ಒಂಥರ ಒಂದೇ ರೀತಿ ಪಾತ್ರ ಮಾಡಿ ಸ್ವಲ್ಪ ನನಗೂ ಬೋರ್ ಆಗಿದೆ. ಪಾತ್ರದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಇಲ್ಲ ನೀವುಗಳೇ ಬೈತೀರಾ, ನೀವುಗಳೇ ಹೇಳ್ತೀರಾ, ನೀವ್ಗಿಂತ ಜನ ಕಮೆಂಟ್ ಮಾಡ್ತಾರೆ ಸಾಕಾಗೋಗಿದೆ ಅದನ್ನು ನೋಡಿ ಅಂತ. ಸೊ ಲೆಟ್ ಸ್ಟಾರ್ಟ್ ಎಕ್ಸ್ಪೆರಿಮೆಂಟಿಂಗ್ ಅಂದ್ಬಿಟ್ಟು ಐ ಜಸ್ಟ್ ಸ್ಟಾರ್ಟೆಡ್ ಅಷ್ಟೇ. ರೆಸಲ್ಯೂಷನ್, ಬರ್ತ್ಡೇ ರೆಸಲ್ಯೂಷನ್. ಅಲ್ಗೋ ಅನೇಕ ಜನ ಅಲ್ಲಿ ಬಂದಿರೋಂಥವ್ರು ಉತ್ತರ ಕರ್ನಾಟಕದ ಜಾಸ್ತಿ ಜನ ಬಂದಿದ್ದಾರೆ. ದೂರದ ಬಳ್ಳಾರಿ, ಯಾದಗಿರಿ, ಗುಲ್ಬರ್ಗ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಅವ್ರು ಹೇಳೋದೊಂದೇ, ನಾವು ಡಿ ಬಾಸ್ ಜೊತೆ ಫಿಲ್ಮ್ ಮಾಡಿದ್ದಕ್ಕೆ ಅವ್ರು ಫ್ಯಾನ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ದೂರದಿಂದ ಬಂದಿದ್ದಾರೆ. ಅವ್ರ ಬಗ್ಗೆ ಏನು ಹೇಳ್ತಾರೆ? ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದೆ ಅವರು, ಆ್ಯಂಡ್ ನನ್ನನ್ನು ಪರಿಚಯ ಮಾಡಿಸಿದೆ. ನಾನು ಸೀರಿಯಲ್ ಮಾಡ್ತಿದ್ದೆ ಅರಸಿ ಅಂತ. ಅದಾದಮೇಲೆ ಒಂದು ದೊಡ್ಡ ಮಹಾನ್ ವೇದಿಕೆಗೆ ಕರ್ಕೊಂಡು ಬಂದಂಥ ಮಹಾನ್ ವ್ಯಕ್ತಿ ಅವರು ನನಗೆ. ಸೊ ಅವ್ರಾಗ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಅನಿಸುತ್ತೆ. ಜೊತೆಗೆ ನನ್ನ ಕೆಲಸ ಮಾಡಿರೋ ಪ್ರತಿಯೊಬ್ಬ ಹೀರೋಗಳ ಫ್ಯಾನ್ಸ್ ಕೂಡ ಬಂದಿದ್ದಾರೆ. ಇಲ್ಲಿ ಅಪ್ಪು ಸರ್ ಫ್ಯಾನ್ಸ್ಗಳು ಬಂದಿದ್ದಾರೆ, ಶಿವಣ್ಣ ಫ್ಯಾನ್ಸ್ ಬಂದಿದ್ದಾರೆ, ಧ್ರುವ ಫ್ಯಾನ್ಸ್ ಬಂದಿದ್ದಾರೆ, ಸುದೀಪ್ ಸರ್ ಫ್ಯಾನ್ಸ್ ಬಂದಿದ್ದಾರೆ. ಸೊ ಐ ಥಿಂಕ್ ಐ ಹ್ಯಾವ್ ಫ್ಯಾನ್ಸ್ ಫ್ರಮ್ ಎಲ್ಲ ಹೀರೋಗಳ ಫ್ಯಾನ್ಸ್ಗಳು ನಾನು ಇಷ್ಟಪಡ್ತಾರೆ. ಸ್ವಲ್ಪ ಹೆಚ್ಚಾಗಿ ದರ್ಶನ್ ಸರ್ ಫ್ಯಾನ್ಸ್ ಇಷ್ಟಪಡ್ತಾರೆ. ಇವಾಗ ದರ್ಶನ್ ಡೆವಿಲ್ ಸಿನಿಮಾ ಡಿಸೆಂಬರ್ 12 ರಿಲೀಸ್ ಆಗ್ತದೆ. ಯಾವುದೂ ಕ್ಯಾರೆಕ್ಟರ್ ಆಗಿಲ್ಲ. ಸೊ ಆ ಡೆವಿಲ್ ಸಿನಿಮಾಗೆ ರಚಿತಾ ಸಪೋರ್ಟ್ ಹೇಗೆ? ಖಂಡಿತವಾಗ್ಲೂ ನಮ್ಮ ಗುರುಗಳ ಸಿನಿಮಾ ನಾನು ಸಪೋರ್ಟ್ ಮಾಡ್ತಾ ಇರ್ತೀನ. ಆ್ಯಂಡ್ ನಾ ಹೇಳಿಲ್ವಾ, ಇಟ್ ಈಸ್ ಆಲ್ ಟೈಮ್. ಟೈಮ್ ಹೆಂಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೋ ವಿ ಹ್ಯಾವ್ ಟು ಜಸ್ಟ್ ಗೋ ವಿತ್ ದ ಫ್ಲೋ. ಅದು ಕೆಟ್ಟದಾದ್ರೂ ಸರಿ, ಒಳ್ಳೇದಾದ್ರೂ ಸರಿ. ಬಟ್ ಯಾ, ಡೆವಿಲ್ ಸಿನಿಮಾ ಡೆಫಿನೆಟ್ಲಿ ಐ ವಿಲ್ ಬಿ ದೇರ್ ಫಾರ್ ದರ್ಶನ್ ಸರ್. ಆಯಿತಾ? ಥ್ಯಾಂಕ್ ಯು.